ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿರುವ ಶಕ್ತಿಶಾಲಿ ಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಶ್ರೀ ಹುಲಿಗೆಮ್ಮ ದೇವಿ, ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತೆ. ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾನೇ ಅತ್ಯಂತ ಶಕ್ತಿಯುಳ್ಳ ದೇವತೆಗಳಲ್ಲಿ ಒಂದಾಗಿರ್ತಕ್ಕಂಥ ದೇವತೆ ಅಂತಾನೆ ಹೇಳ್ಬೋದು. ಲಕ್ಷಾಂತರ ಭಕ್ತರು ಇಲ್ಲಿ ಬರ್ತಾರೆ. ಪ್ರತಿ ಶುಕ್ರವಾರದಂದು, ಹುಣ್ಣಿಮೆ ದಿನದಂದು ಜಾತ್ರೆಯಲ್ಲಿ ಕೂಡ ತುಂಬಾನೇ ಲಕ್ಷಾಂತರ ಜನ ಭಕ್ತರು ಬೇರೆ ಬೇರೆ ರಾಜ್ಯದಿಂದ ಕೂಡ ಬರ್ತಾರೆ. ತಮಿಳುನಾಡು, ಆಮೇಲೆ ಆಂಧ್ರ ಪ್ರದೇಶ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿಂದ ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ. ಯಾಕಿದು ಇಷ್ಟು ಫೇಮಸ್ಸು, ಏನಿದೆ ಇದ್ರ ಹಿಂದೆ, ಯಾಕೆ, ಎಷ್ಟು ವರ್ಷದ ಇತಿಹಾಸ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ದೇವಸ್ಥಾನವು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂತಾನೆ ಹೇಳ್ಬೋದು. ಯಾವಾಗೋ 100-200 ವರ್ಷದಲ್ಲ, 800 ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕೆ ಇದೆ. ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನವು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಅವತಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅದ್ರ ಹಿಂದೆ ಒಂದು ಸ್ಟೋರಿ ಇದೆ ಅಂತಾನೆ ಹೇಳ್ಬೋದು. ಆ ಸ್ಟೋರಿನ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ತಾಯಿ ಭಕ್ತರನ್ನು ಕಾಪಾಡುವ ರೀತಿಯಾಗಿರ್ಬೋದು, ಸಂಕಷ್ಟಗಳನ್ನೆಲ್ಲ ನಿವಾರಿಸುತ್ತಾಳೆ ಅಂತಾನೆ ಹೇಳ್ಬೋದು. ಶಕ್ತಿಯ ಸ್ವರೂಪ ಎಂದು ಆರಾಧಿಸುತ್ತಾರೆ ಪ್ರತಿಯೊಬ್ಬರು ಕೂಡ. ಇಲ್ಲಿ ಬಂದ್ರೆ ತಮ್ಮ ಕಷ್ಟಗಳೆಲ್ಲ ಈಡೇರುತ್ತದೆ ಎಂಬ ನಂಬಿಕೆ ತುಂಬಾ ಜನಕ್ಕಿದೆ. ಲಕ್ಷಾಂತರ ಜನಗಳು ಈ ದೇವಸ್ಥಾನಕ್ಕೆ ಬರ್ತಾರೆ ಅಂತಾನೆ ಹೇಳ್ಬೋದು. ಈ ದೇವಸ್ಥಾನದ ಇತಿಹಾಸವನ್ನು ನೋಡೋದಾದ್ರೆ, ನಾನು ಹೇಳ್ದಂಗೆ 800 ವರ್ಷಗಳ ಇತಿಹಾಸ ಇದೆ. ಏನಿದು, ಯಾವ ತರ ಶುರು ಆಯ್ತು, ಹುಲಿಗಿ ದೇವಸ್ಥಾನ ಯಾವ ತರ ಬಂತು ಅಂತ ನೋಡಿದ್ರೆ, ಹಿಂದೆ ಹುಲಿಗಿ ಗ್ರಾಮದಲ್ಲಿ ಇಬ್ರು ಇದ್ರು. ಯಾರ್ಯಾರು ಅಂತಂದ್ರೆ, ಒಂದು ಬಸವ ಜೋಗಿ, ಇನ್ನೊಂದು ನಾಗಜೋಗಿ ಎಂಬ ಇಬ್ರು ಮಹಾನ್ ಭಕ್ತರು ಇದ್ರು. ಅವರು ಪ್ರತಿ ಹುಣ್ಣಿಮೆ ದಿನದಂದು ಯಲ್ಲಮ್ಮ, ಅಂದ್ರೆ ನಿಮಗೆ ಗೊತ್ತಲ್ವಾ, ಸೌದತ್ತಿ ಯಲ್ಲಮ್ಮಕ್ಕೆ ಪ್ರತಿ ಹುಣ್ಣಿಮೆ ದಿನದಂದು ಹೋಗ್ತಾ ಇದ್ರಂತೆ. ಆಯ್ತಾ. ಪ್ರತಿ ಹುಣ್ಣಿಮೆ ಹೋಗ್ತಾ ಇರುವಾಗ ಒಂದು ದಿನ ತುಂಬಾ ಪ್ರವಾಹ ಆಗಿರೋದ್ರಿಂದ, ಇಲ್ಲಿ ನಿಮಗೆ ಹುಲಿಗೆ ಅಂತಂದ್ರೆ ನಿಮಗೆ ತುಂಗಭದ್ರಾ ಡ್ಯಾಮ್ ತುಂಬಾನೇ ಹತ್ರ ಆಗತ್ತೆ. ಹುಲಿಗಿಗೆ ತುಂಬಾ ಪ್ರವಾಹ ಆಗಿರೋದ್ರಿಂದ, ನೀರ್ ಬಂದಿರೋದ್ರಿಂದ ಅವರು ನೀರನ್ನ ದಾಟ್ಕೊಂಡು ಹೋದ್ರು. ಅವರು ನದಿಗೆ ಇಳಿದ್ರು. ಅಷ್ಟರಲ್ಲಿ ಎಲ್ಲ ಆಯ್ತು. ಬಟ್ ಅಷ್ಟರಲ್ಲಿ ದೈವಿ ಶಕ್ತಿ ಅವರ ಕೈ ಹಿಡಿದು ಸುರಕ್ಷಿತವಾಗಿ ದಾಟಿಸ್ತು, ಆ ಪ್ರವಾಹವನ್ನೆಲ್ಲ ದಾಟಿಸ್ತು. ನಂತರ ಯಲ್ಲಮ್ಮ ದೇವಿಯೇ ಸ್ವತಃ ತಾನಾಗೇ ಬಂದು ಅವ್ರ ಹತ್ರ ಹೇಳಿಲ್ಲಂದ್ರೆ, ಇನ್ನು ಮುಂದೆ ನೀವು ಸೌದತ್ತಿಗೆ ಬರೋ ಅವಶ್ಯಕತೆ ಇಲ್ಲ, ನಾನು ಇದೇ ಹುಲಿಗೆಯಲ್ಲಿ ಹುಲಿಗಮ್ಮ ರೂಪದಲ್ಲಿ ನಾನಿಲ್ಲಿ ನೆಲೆಸುತ್ತೇನೆ ಎಂಬ ನಂಬಿಕೆಯಿಂದ ಅವಳು ಸೌದತ್ತಿ ಯಲ್ಲಮ್ಮನೆ ತಾನಾಗೆ ಬಂದು ಅವರಿಗೆ ಹೇಳ್ಬಿಟ್ಟು ಹೋಗಿದ್ದಾಳೆ. ಆದ್ದರಿಂದ ಇಲ್ಲಿ ಹುಲಿಗಿ ಎಂಬ ಕ್ಷೇತ್ರ ಆಗಿರೋದು. ಇದಕ್ಕೆ ಇನ್ನೊಂದು ಹೆಸರು ಇದೆ, ನಿಮಗೆ ಇನ್ನೊಂದು ಗೊತ್ತಿರ್ಬೋದು, ಹುಲಿಗಿ ಹೊಸೂರು. ಇಬ್ರು ಅಕ್ಕ ತಂಗಿಯರು ಅಂತ ಕೂಡ ಹೇಳ್ತಾರೆ ಬೇರೆ ಪುರಾಣಗಳ ಪ್ರಕಾರ. ಅದ್ರ ಬಗ್ಗೆನೂ ವಿಷಯನ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ನಿಮಗೆ ಗೊತ್ತಿರೋ ಪ್ರಕಾರ ಹುಲಿಗಿ ಕ್ಷೇತ್ರದಲ್ಲಿ ಈ ಇತಿಹಾಸ ಇರೋದ್ರಿಂದನೇ ಇವತ್ತು ನಾವು ಹುಲಿಗೆಮ್ಮನ ನೋಡಬಹುದು. ಇವರಿಬ್ಬರಿಂದನೇ ಅವರು ಸೌದತ್ತಿ ಯಲ್ಲಮ್ಮಕ್ಕೆ ಹೋಗ್ತಿದ್ರಂತಾನೆ ತಾನಾಗೆ ಸೌದತ್ತಿ ಯಲ್ಲಮ್ಮ ಬಂದ್ಬಿಟ್ಟು ನಾನು ಹುಲಿಗಿಗೆ ಬಂದು ನೆಲೆಸ್ತೀನಿ ಅಂತ ಹೇಳಿದ್ರಿಂದ ಇವತ್ತು ನಾವು ಹುಲಿಗೆಮ್ಮನ ನಾವು ನೋಡಬಹುದು. ಇಲ್ಲಿ ಅವಳು ಸಾಲಿಗ್ರಾಮ ರೂಪದಲ್ಲಿ ನೆಲೆಸಿದಾಳಂತಾನೆ ಹೇಳ್ಬೋದು ಹುಲಿಗೆಮ್ಮ ದೇವಿಯು. ಅದಾದ್ಮೇಲೆ ತುಂಬಾನೇ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ, ಉತ್ತರ ಕರ್ನಾಟಕದ ಪ್ರಮುಖ ಕ್ಷೇತ್ರಗಳಲ್ಲಿ ಇರೋದ್ರಿಂದ ತುಂಬಾ ಜನ ಭಕ್ತರು ಆ ಕಡೆ ಕೊಪ್ಪಳದಿಂದ, ಹೊಸಪೇಟೆ, ಬೇರೆ ಬೇರೆ ಊರಿಂದ, ಬೇರೆ ಬೇರೆ ಜಿಲ್ಲೆಯಿಂದ, ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ. ಮಂಗಳವಾರ, ಶುಕ್ರವಾರ ತುಂಬಾನೇ ರಶ್ ಇರುತ್ತೆ ಈ ದೇವಸ್ಥಾನ ಪರ್ಟಿಕ್ಯುಲರ್ಲಿ. ಅದಾದ್ಮೇಲೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಂದು ಕೂಡ ತುಂಬಾನೇ ರಶ್ ಇರುತ್ತೆ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ವಿಸಿಟ್ ಮಾಡ್ಬೇಕಂದ್ರೆ ಈ ದಿನ ಬಿಟ್ಟು ಬೇರೆ ದಿನ ಹೋಗಿ, ಲೈಕ್ ಮಂಡೇ, ವೆನಸ್ಡೇ ಆ ಥರ ಹೋಗಿ ಅಂತ ಹೇಳ್ತೀನಿ. ಹುಲಿಗೆಮ್ಮನ ಜಾತ್ರೆ ಇನ್ನೂ ಅದ್ದೂರಿಯಾಗಿ ನಡೆಯುತ್ತೆ. ಲಕ್ಷಾಂತರ ಜನಗಳು ಬರ್ತಾರೆ ಆ ಜಾತ್ರೆಯನ್ನು ನೋಡೋದಕ್ಕೆ, ಆ ಜಾತ್ರೆಯನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ. ಅಷ್ಟು ಅದ್ದೂರಿಯಾಗಿ ನಡೆದಕ್ಕಂಥ ಜಾತ್ರೆ ಅಂತಾನೆ ಹೇಳ್ಬೋದು. ಆಯ್ತಾ. ಅದು ಬಾಳೆ ದಂಡಿಗೆ ಅಂತ ಮಾಡ್ತಾರೆ. ಒಂದೊಂದು ದಿನ ಒಂದೊಂದು ಉತ್ಸವಗಳು ಇರುತ್ತೆ. ಅಷ್ಟು ಚೆನ್ನಾಗಿ ಲಕ್ಷಾಂತರ ಜನ ಬರೋಂಥ ಜಾತ್ರೆ ಇದು ಹುಲಿಗೆಮ್ಮನ ಜಾತ್ರೆ. ಮಹಾರಥೋತ್ಸವ, ವಿಶೇಷ ಅಲಂಕಾರ ದೇವಿಗೆ, ಆಮೇಲೆ ಜೋಗಮ್ಮ ಜೋಗಪ್ಪರ ಭಕ್ತಿ ಗೀತೆಗಳು, ಮಹಾದಾಸೋಹ ನಡೆದಿರತ್ತೆ ಜಾತ್ರೆ ಟೈಮಲ್ಲೆಲ್ಲ. ದೊಡ್ಡ ದೊಡ್ಡ ಜಾತ್ರೆ, ಇಡೀ ಭಕ್ತ ಸಾಗರವೇ ಬಂದಿರತ್ತಂತಾನೆ ಹೇಳ್ಬೋದು. ಅದಾದ್ಮೇಲೆ ದೇವಿಯ ಪವಾಡವನ್ನು ನೋಡೋದಾದ್ರೆ, ಆರೋಗ್ಯ ಸಮಸ್ಯೆಗಳು, ಈ ದೇವಿ ಹತ್ರ ಬಂದಿರೋ ಕೆಲವೊಬ್ಬರಿಗೆ ಭಕ್ತರಿಗೆ ಆರೋಗ್ಯ ಸಮಸ್ಯೆಗಳೆಲ್ಲ ನಿವಾರಣೆ ಆಗಿದೆ. ಏನೇ ಸಂಕಷ್ಟಗಳಿರ್ಲಿ, ಕುಟುಂಬದಲ್ಲಿ ಏನೋ ನೆಮ್ಮದಿ, ಸಂತಾನ ಭಾಗ್ಯ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಏನಾದ್ರೂ ಏರುಪೇರು ಆಗ್ತಿರತ್ತೆ, ಎಲ್ಲರಿಗೂ ಒಳ್ಳೇದಾಗಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಜನ ಬರ್ತಾರೆ ಇಲ್ಲಿ. ದೇವಸ್ಥಾನದ ಸುತ್ತಮುತ್ತ ಎಲ್ಲ ಪ್ರಾಚೀನ ಕಾಲದ ಇರ್ತಕ್ಕಂಥ ಬೇರೆ ಬೇರೆ ಮೂರ್ತಿಗಳು, ಬೇರೆ ಬೇರೆ ದೇವಸ್ಥಾನಗಳು ಎಲ್ಲ ಇದೆ ಅಂತಾನೆ ಹೇಳ್ತೀನಿ. ಈ ದೇವಸ್ಥಾನಕ್ಕೆ ಯಾವ ತರ ಹೋಗೋದಪ್ಪ ಅಂತ ನೋಡೋದಾದ್ರೆ, ಕೊಪ್ಪಳ ಜಿಲ್ಲೆಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ. ಆಮೇಲೆ ಹೊಸಪೇಟೆಯಿಂದ ತುಂಬಾನೇ ಹತ್ರ ಆಗುತ್ತೆ. ಹೊಸಪೇಟೆಯಿಂದ ಬಸ್ಸಸ್ ತುಂಬಾನೇ ಇದೆ. ಆರಾಮಾಗಿ ನೀವು ಬಸ್ಸಲ್ಲಿ ಹೋಗ್ಬೋದು. ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಮುನ್ರಾಬಾದ್. ಇಲ್ಲಿ ನೀವು ಬಸ್ಸಲ್ಲಿ ಹೋದ್ರೆ ಆರಾಮಾಗಿ ಹುಲಿಗಿ ಬಸ್ ಸ್ಟ್ಯಾಂಡ್ ಅಂತಾನೆ ಇದೆ, ಅಲ್ಲೇ ನಿಲ್ಲಿಸ್ತಾರೆ. ಅಥವಾ ಆಟೋ, ನಿಮ್ಮ ಓನ್ ವೆಹಿಕಲ್ ಇದ್ರೂ ಕೂಡ ಒಳ್ಳೇದು, ಅಲ್ಲಿ ಆರಾಮಾಗಿ ಹೋಗ್ಬೋದು. ಅಲ್ಲಿ ನೀವು ಕುಂಕುಮಾರ್ಚನೆ ಅದೆಲ್ಲ ಮಾಡೋರು ಕೂಡ ಇರ್ತಾರೆ, ಅದು ಕೂಡ ನೀವು ಮಾಡಿಸ್ಕೋಬಹುದು.
ಅದಾದ ತಕ್ಷಣ ದೇವಸ್ಥಾನಕ್ಕೆ ಭೇಟಿ ನೀಡುವಾಗ ಶಾಂತಿಯಾಗಿ ದೇವಿನ ನೋಡಿ ಅಂತ ಹೇಳ್ತೀನಿ. ಸಾಲಿಗ್ರಾಮ ರೂಪದಲ್ಲಿರೋ ಈ ತಾಯಿ ನಿಮಗೆ ನಾರ್ಮಲ್ ಮುಖ ಇರುತ್ತಲ್ಲ ಆ ಥರ ಕಾಣಲ್ಲ, ರೌಂಡಲ್ಲಿ ಕಾಣುತ್ತೆ. ಅಷ್ಟು ಶಕ್ತಿ ಉಳ್ಳ ದೇವತೆ ಆಗಿರ್ತಕ್ಕಂಥ ಹುಲಿಗೆಮ್ಮಕ್ಕೆ ಎಲ್ಲರೂ ಭೇಟಿ ನೀಡಿ, ಕೊಪ್ಪಳ ಜಿಲ್ಲೆಯಲ್ಲಿ ಬಂದಾಗ ಶ್ರೀ ಹುಲಿಗೆಮ್ಮ ದೇವಸ್ಥಾನವನ್ನು ಭೇಟಿ ನೀಡೋದನ್ನು ಮರಿಬೇಡಿ. ತುಂಬ ಜನಕ್ಕೆ ಮನೆ ದೇವರು ಕೂಡ ಹುಲಿಗೆಮ್ಮನ ಇದೆ. ಅಷ್ಟು ಶಕ್ತಿ ಉಳ್ಳ ದೇವತೆ ಅಂತಲೇ ಹೇಳ್ಬೋದು. ಅಷ್ಟು ಪವಾಡ ಉಳ್ಳ ದೇವತೆನೇ, ಸಾಕ್ಷಾತ್ ಎಲ್ಲಮ್ಮನೇ ಇಲ್ಲಿ ಬಂದು ಇದ್ದಾಳೆ ಅಂತಲೇ ನಂಬಿಕೆ ತುಂಬ ಜನದಿದೆ. ಸೊ ಯಾರು ಕೊಪ್ಪಳಕ್ಕೆ ಬರಬೇಕು ಅಂತಿದ್ದೀರಾ ಅಥವಾ ಸುತ್ತಮುತ್ತಲು ಹೊಸಪೇಟು, ಟಿ ಬಿ ಡ್ಯಾಮ್ ಹತ್ರ ಬರ್ಬೇಕಂದಿರೋ ಹುಲಿಗೆಗೆ ಭೇಟಿ ನೀಡಿ, ಶಕ್ತಿ ಉಳ್ಳ ದೇವತೆ, ಬನ್ನಿ ನೋಡಿಕೊಂಡು ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿ ಅಂತ ಹೇಳ್ತೀನಿ. ಮತ್ತೆ ಸಿಗೋಣ. ಧನ್ಯವಾದ.